ಸ್ನೇಹಿತರೆ ಎಲ್ರಿಗೂ ನಮಸ್ತೆ. ಖಂಡಿತವಾಗ್ಲೂ ಹೇಗಿದ್ದೀರಾ? ಖಂಡಿತವಾಗ್ಲೂ ನೀವು ಆರಾಮಾಗಿದ್ದೀರಾ ಅಂತ ನಾನು ಕೂಡ ಭಾವಿಸ್ತೇನೆ. ಅದೇ ರೀತಿಯಾಗಿ ಈಗಾಗಲೇ ಒಂದು ತಮ್ಮನೇಲಿ ನೋಡಿದ್ದೀರಾ, ಖಂಡಿತವಾಗಿ ನಿಮಗೆ ಈಗಾಗಲೇ ಗೊತ್ತಿರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಾನು ಯಾವ ಒಂದು ವಿಡಿಯೋದ ಬಗ್ಗೆ ಮಾಹಿತಿಯನ್ನು ಹೇಳಕ್ಕೆ ಹೋಗ್ತೇನೆ ಅಂತ ಖಂಡಿತವಾಗಿ ನಿಮಗೆ ಈಗಾಗಲೇ ಗೊತ್ತಿರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಫೈನಲ್ ಆಗಿ ಅಫಿಷಿಯಲ್ ಆಗಿ ಒಂದು ಜಯಶಾರ್ ಅವರು ICCಯ ಒಂದು ಅಧ್ಯಕ್ಷರಾಗಿ ಹೊರಹೊಮ್ಮಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಒಂದು ಅದ್ಭುತವಾದ ನಮ್ಮ ಆಲ್ ಓವರ್ ಇಂಡಿಯಾಗೆ ಒಂದು ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಡಿಯಾದ ಅವರು ಒಂದು ICC ಒಂದು ಅಧ್ಯಕ್ಷರಾಗಿರೋದು ತುಂಬ ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಇದನ್ನು ಒಂದು ತುಂಬ ಅಂದರೆ ತುಂಬ ಒಂದು ವಿಪರೀತ ಒಂದು ಇದಕ್ಕೆ ವಿರೋಧವಾಗಿ ಅಂತ ಹೇಳಿದರೆ ಖಂಡಿತವಾಗಿ ಪಾಕಿಸ್ತಾನದವರಿಗೆ ಇದೆ ಹ್ಯಾಂಗ್ರಿ ರಿಯಾಕ್ಷನ್ ಆಗಿದೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಇವರಿಗೆ ಈಗ ಸಖತ್ತಾಗಿ ಉರಿ ಆಗಿದೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಖಂಡಿತವಾಗಿಯೂ ಚಾಂಪಿಯನ್ಸ್ ಟ್ರೋಫಿ 2025 ಖಂಡಿತವಾಗಿಯೂ ಅವರು ಅಲ್ಲಿ ಮಾಡಬೇಕಂತ ಖಂಡಿತವಾಗಿಯೂ ಹಮ್ಮಿಕೊಂಡಿದ್ರು. ಆದರೆ ಜಯಶಾರ್ ಅವರು ಖಂಡಿತವಾಗಿ ಹೇಳಿದರು, ಖಂಡಿತವಾಗಿಯೂ ಪಾಕಿಸ್ತಾನದಲ್ಲಿ ಆಗೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ತಕ್ಕಂತೆ ಪಾಕಿಸ್ತಾನದಲ್ಲಿ ಆಗುತ್ತೆ ಅನ್ನೋ ಒಂದು ಖಂಡಿತವಾಗಿಯೂ ತುಂಬ ನ್ಯೂಸ್ಗಳು ಹರಿದಾಡ್ತಿದ್ದು, ಆದರೂ ಕೂಡ ಫೈನಲ್ ಆಗಿ ICC ಅಧ್ಯಕ್ಷರವರು ಜಯಶಾರ್ ಅವರೇ ಆಗಿದ್ದರ ನಂತರ ಪಾಕಿಸ್ತಾನದಲ್ಲಿ ಆಗುವಂಥ ಎಲ್ಲ ಲಕ್ಷಣಗಳು ಉಲ್ಟಾ ಹೊಡಿತಾ ಇದೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ತುಂಬ ಅಂದರೆ ತುಂಬ ವಿಶೇಷ ಅಂತ ಹೇಳಿದರೆ ನಮಗೆ ವಿಶೇಷವಾಗಿ ಜಯಶಾರ್ ಅವರು ಫೈನಲ್ ಆಗಿ ಇಂಡಿಯಾದ ಒಂದು ICC ನೂತನ ಅಧ್ಯಕ್ಷರಾಗಿದ್ದಾರೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಹೆಮ್ಮೆಯ ವಿಷಯ ಏನೇ ಆಗಲಿ, ಇವರ ಒಂದು ಹೊಸದಾದ ಒಂದು ಅಧ್ಯಕ್ಷರ ಹೊಂದಿಗೆ ಅದೇ ರೀತಿಯಾಗಿ ಇನ್ನಷ್ಟು ಕ್ರಿಕೆಟ್ ಕೌನ್ಸಿಲ್ ಬೋರ್ಡ್, ಇನ್ನಷ್ಟು ಒಂದು ಕ್ರಿಕೆಟ್ನ ಒಂದು ರೂಲ್ಸ್ ಇರ್ಬೋದು, ಎಲ್ಲ ಒಂದು ಪ್ರೇಮಿಗಳು ಇರ್ಬೋದು, ಎಲ್ಲ ಒಂದು ಇನ್ನಷ್ಟು ರೂಲ್ಸು ಒಂದು ಬದಲಾವಣೆ ಆಗಲಿ, ಇನ್ನಷ್ಟು ಒಂದು ಹಮ್ಮಿಕೊಳ್ಳಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಏನೇ ಆಗಲಿ ಇದರಿಂದ ಯಾರಿಗೆ ಎಷ್ಟು ಏನು ಬದಲಾವಣೆ ಖಂಡಿತ ಆಗೋದು ಅಂತ ಗೊತ್ತಿಲ್ಲ ಖಂಡಿತವಾಗಿಯೂ. ಆದರೂ ಪಾಕಿಸ್ತಾನದವರಿಗಂತೂ ಖಂಡಿತವಾಗಿ ಇದರ ಒಂದು ರಿಯಾಕ್ಷನ್ ಅಂತೂ ಉರಿ ಅಂತ ಖಂಡಿತವಾಗಿ ಆಗಿದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಏನೇ ಆಗಲಿ ಜಬರ್ದಸ್ತಾಗಿ ಟ್ರೋಲ್ ಆಗ್ತಿದೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಟ್ರೋಲ್ಸ್ ಮೆನ್ಸ್ಗಳು ತುಂಬ ಹರಿದಾಡ್ತಿವೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನೇ ಆಗಲಿ ಸ್ಕಿಪ್ ಮಾಡಿದ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು.